ನಮಸ್ಕಾರ. ಇವತ್ತು USMS ನಲ್ಲಿ ಎಕ್ಸಾಮ್ ಫೀಸ್ ಅಥವಾ ಅಡ್ಮಿಷನ್ ಫೀಸ್ ಪೇಮೆಂಟ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ಯಾವ ರೀತಿ ಫೀಸ್ ಪೇಮೆಂಟ್ ಮಾಡಬೇಕು ಮತ್ತು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಲಹೆ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಫೀಸ್ ಪೇ ಮಾಡಬೇಕಾದಾಗ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾರೆ. ಅಡ್ಮಿಷನ್ ಫೀಸ್ ಆಗಲಿ, ಎಕ್ಸಾಮಿನೇಷನ್ ಫೀಸ್ ಆಗಲಿ, ಫೀಸ್ ತುಂಬಬೇಕಾದಾಗ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಪೇಮೆಂಟ್ ಗೇಟ್ವೇ ತೊಗೊಂಡೋಗುತ್ತೆ. ಪೇಮೆಂಟ್ ಗೇಟ್ವೇದಲ್ಲಿ ಹಲವಾರು ಆಪ್ಷನ್ಗಳಿರ್ತವೆ ನೀವು ಪೇಮೆಂಟ್ ಮಾಡಲಿಕ್ಕೆ. ಒಂದು ಇಂಟರ್ನೆಟ್ ಬ್ಯಾಂಕಿಂಗ್, ಒಂದು UPI, ನೆಕ್ಸ್ಟ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ಅದರಲ್ಲಿ ನೀವು ಯಾವಾಗಲೂ UPI ಮುಖಾಂತರ ಪೇಮೆಂಟ್ ಮಾಡೋದು ಸೂಕ್ತ. ಇದರಲ್ಲಿ ಅಲ್ಲ, ನೀವು ಉಳಿದದ್ರಲ್ಲೂ ಪೇಮೆಂಟ್ ಮಾಡ್ಬೋದು. ಅದರಲ್ಲಿ ಕನ್ವೀನಿಯನ್ಸ್ ಚಾರ್ಜಸ್, ಡೆಬಿಟ್ ಕಾರ್ಡ್ ಚಾರ್ಜಸ್, ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ಆ ರೀತಿ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ. ಮತ್ತು UPI ನಲ್ಲಿ ಆ ರೀತಿ ಯಾವುದೇ ರೀತಿ ಚಾರ್ಜಸ್ ತಮಗೆ ಬೀಳಲ್ಲ. ಮತ್ತು UPI ಪೇಮೆಂಟ್ ಇಲ್ಲ ನಿಮಗೆ ಈಸಿ ಆ್ಯಂಡ್ ಕನ್ವೀನಿಯಂಟ್ ಟು ಎವ್ರಿ ಒನ್. ಅಲ್ಲಿ ನಿಮ್ಮ UPI ID ಹಾಕಿ, ಅಂದರೆ ನಿಮ್ಮ ಭೀಮ್ ಆ್ಯಪ್ ಅಥವಾ ಫೋನ್ಪೇ, ಗೂಗಲ್ ಪೇ ಆ ರೀತಿ ಈ ಪೇಮೆಂಟ್ಸ್ ಆ್ಯಪ್ಗಳು ಅದಾವಲ್ಲ, ಆ ಪೇಮೆಂಟ್ ಆ್ಯಪ್ಗಳ ಮುಖಾಂತರ ನೀವು UPI ID ಅಥವಾ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಈಗ ನೀವು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡ್ತೀರ ಅನ್ಕೊಂಡ್ರೆ, ಪೇಮೆಂಟ್ ಮಾಡಿದ ತಕ್ಷಣ ಒಂದು ಕ್ಲಾಕ್ ಬರುತ್ತೆ, 5 ನಿಮಿಷದ ಕ್ಲಾಕ್. ಆ ಕ್ಲಾಕ್ ಮುಗಿಯೋವರೆಗೂ ನೀವು ಯಾವುದೇ ರೀತಿ ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು, ಅಥವಾ ಎಸ್ಕೇಪ್ ಆಗಲಿ, ಅಥವಾ ಮೊಬೈಲ್ನಲ್ಲಿ ನೀವು ಪೇಮೆಂಟ್ ಮಾಡಬೇಕಾದಾಗ ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು. ಆ ಕ್ಲಾಕ್ ಮುಗಿಯೋವರೆಗೂ ತಾವು ನಿಲ್ಬೇಕು ಪೇಷನ್ಸ್ನೇ. ಇದ್ದ ತಕ್ಷಣ ಆಮೇಲೆ ನೆಕ್ಸ್ಟ್ ಅದು ಹೋಮ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ, USMS ಪೇಜಿಗೆ. ಅವಾಗ ನಿಮ್ದು ಪೇಮೆಂಟ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ನೀವು ಬ್ಯಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ಅರ್ಧಕ್ಕೆ ಫೇಲ್ ಆಗಿ ಕೂತ್ಕೊಳ್ಳುತ್ತೆ, ಇನಿಷಿಯೇಟರ್ ಅಂತ ತೋರಿಸುತ್ತೆ. ನೆಕ್ಸ್ಟ್, ಈಗ ಯಾವುದೋ ಒಂದು ಸರ್ವರ್ ಸಮಸ್ಯೆಯಿಂದ ಪೇಮೆಂಟ್ ಯಾವಾಗೂ ಕ್ಲಾಕ್ ಮುಗಿದು ಹೋದ್ರೂ ಕೂಡ ಇನಿಷಿಯೇಟರ್ ಅಂತ ತೋರಿಸುತ್ತೆ. ಸರ್ವರ್ ಸಮಸ್ಯೆ, ಅದು USMS ಸರ್ವರ್ ಇರ್ಬೋದು, ಬ್ಯಾಂಕ್ ಸರ್ವರ್ ಇರ್ಬೋದು, ಅಥವಾ ನಿಮ್ದು ಫೋನ್ ಪೇ ಸರ್ವರ್ ಇರ್ಬೋದು. ಈ ರೀತಿ ಹಲವಾರು ಸರ್ವರ್ಗಳ ಮೂಲಕ ತಮಗೆ ಕೆಲವೊಂದು ರೀತಿ ಸಮಸ್ಯೆ ಆಗ್ತಾ ಇರ್ತಾವ. ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಂತಂದ್ರೆ, ನೀವು ಪೇಮೆಂಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಪೇ ಆಪ್ಷನ್ ತೋರಿಸ್ತಂತಂದ್ರೆ ನೀವು ಅಲ್ಲಿ ಪೇ ಮಾಡಕ್ ಹೋಗ್ಬೇಡಿ. ಮಿನಿಮಮ್ ಅಂದ್ರು ಕಡಿಮೆ ಅಂದ್ರೂ ಕೂಡ 30 ನಿಮಿಷಗಳ ಕಾಲ ವೇಟ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಪ್ರೊಸೆಸ್ ಆಗಿ. ಫಾರ್ ಎಕ್ಸಾಂಪಲ್, ನೀವು ಈ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಪೇ ಮಾಡ್ತಿರಲ್ಲ, ಒಂದು ಪ್ರಾಡಕ್ಟ್ ನೀವು ಖರೀದಿ ಮಾಡಿದ ತಕ್ಷಣ ಅಲ್ಲಿ ಪೇಮೆಂಟ್ ಆಗುವವರೆಗೂ ಅದು ಪೇಮೆಂಟ್ ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ. ವೇಟ್ ಫಾರ್ 30 ಮಿನಿಟ್ಸ್ ಅಂತ ತೋರಿಸುತ್ತೆ. ಅದು ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ತೋರ್ಸಕ್ಕೆ. ಅಮೌಂಟ್ ಮುಟ್ಟಿದ್ರೆ ಮಾತ್ರ ಅದು ಸಕ್ಸಸ್ ಆಗಿ ನಿಮ್ದು ಆರ್ಡರ್ ಪ್ಲೇಸ್ ಆಗುತ್ತೆ. ಅಂತ ಟೈಮಲ್ಲಿ ಈಗ ಯಾವುದೋ ಒಂದು ಆ ರೀತಿ ಸಮಯದಲ್ಲಿ ನೀವು ವೇಟ್ ಮಾಡಿ ನೆಕ್ಸ್ಟ್ ಪೇಮೆಂಟಿಗೆ ಹೋಗೋದು ಸೂಕ್ತ. ಓಕೆ, ಇದು ಎರಡನೇ ವಿಷಯ. ಇನ್ನು ಮೂರನೇ ವಿಷಯ ಏನಂತಂದ್ರೆ, ನೀವು ಈಗೆಲ್ಲ ನಾನು ನಿನ್ನೆ ಪೇಮೆಂಟ್ ಮಾಡಿದ್ದೆ, ಇಲ್ಲಿವರೆಗೂ ಅದು ನನಗೆ ಇನಿಷಿಯೇಟೆಡ್ ಅಂತಾನೆ ತೋರಿಸುತ್ತೆ. ಇನ್ನೂವರೆಗೂ ಪೇಮೆಂಟ್ ಅಕ್ಸೆಪ್ಟ್ ಆಗಿದೆಯೋ ಬಿಟ್ಟಿದೆಯೋ ನನಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತಿಲ್ಲ ಅನ್ನೋದು. ಆ ರೀತಿ ಇದ್ದಾಗ USMS ನವರು ಅದಕ್ಕಾಗಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಆಪ್ಷನ್ ವಿದ್ಯಾರ್ಥಿಗಳ ಲಾಗಿನ್ ಅಲ್ಲೇನೂ ಬರುತ್ತೆ, ಕಾಲೇಜ್ ಪ್ರಾಂಶುಪಾಲರ ಲಾಗಿನ್ ಅಲ್ಲೂ ಕೂಡ ಬರುತ್ತೆ, ಮತ್ತು ಯೂನಿವರ್ಸಿಟಿ ಲಾಗಿನ್ ಅಲ್ಲೂ ಕೂಡ ಬರುತ್ತದೆ. ಓಕೆ, ನೀವು ನಿಮ್ಮ ಲಾಗಿನ್ ಅಲ್ಲೇನೂ ಅದನ್ನು ಚೆಕ್ ಮಾಡ್ಕೋಬಹುದು, ಪ್ರಾಂಶುಪಾಲರ ಲಾಗಿನ್ ಅಲ್ಲೂ ಚೆಕ್ ಮಾಡ್ಕೋಬಹುದು, ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿನೂ ಅದನ್ನು ಚೆಕ್ ಮಾಡ್ಕೋಬಹುದು. ಅದನ್ನು ಚೆಕ್ ಮಾಡಿ ನಿಮ್ಮ ಪೇಮೆಂಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ತಗೋಬಹುದು, ನೀವು ಕೂಡ ತಗೋಬಹುದು. ಈಗ ಒಂದು ಕಾಲೇಜ್ ಲಾಗಿನ್ ಮುಖಾಂತರ ಅದನ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಆಪ್ಷನ್ ಎಲ್ಲಾ ಕಡೆ ಸೇಮ್ ಮೆನ್ಯೂನಲ್ಲಿ ವಿಸಿಬಲ್ ಇದೆ. ಓಕೆ, ಸೇಮ್ ಮೆನ್ಯೂನಲ್ಲಿ ವಿಸಿಬಲ್ ಇದೆ. ಆ ಮೆನ್ಯೂ ಯಾವ ರೀತಿ ಇದೆ ಅಂದ್ರೆ, ವ್ಯೂ ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ಅಂದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲಿ ನೋಡ್ಬೇಕು ಅಂತಂದ್ರೆ, ನೀವು USMS ಪೋರ್ಟಲ್ ಲಾಗಿನ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಮೆನ್ಯೂನಲ್ಲಿ ಸ್ಟೂಡೆಂಟ್ ಫೀ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತ ಒಂದು ಮೆನ್ಯೂ ಇದೆ, ಅಥವಾ ಸ್ಟೂಡೆಂಟ್ ವೈಸ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಬರುತ್ತೆ ಈ ಕಾಲೇಜ್ನವರು ಮತ್ತು ವಿಶ್ವವಿದ್ಯಾಲಯ ಲಾಗಿನ್ ಅಲ್ಲಿ. ಓಕೆ, ನೆಕ್ಸ್ಟ್ ಅದನ್ನು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ. ಈಗ ನಾನು ಕಾಲೇಜ್ನ ಪ್ರಿನ್ಸಿಪಲ್ ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ಲೋಡಿಂಗ್ ತೋರಿಸ್ತದೆ. ಇದು ಕಂಪ್ಲೀಟ್ ಲೋಡ್ ಆಗುವವರೆಗೂ ನಿಲ್ಬೇಕು ಈ ರೀತಿ. ನೆಕ್ಸ್ಟ್ ಎಕ್ಸಾಮ್, ಸ್ಟೂಡೆಂಟ್ ವೈಸ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕ್ಲಿಕ್ ಮಾಡಿ, ರಿಜಿಸ್ಟರ್ ನಂಬರ್ ಹಾಕಿ, ನೆಕ್ಸ್ಟ್ ವ್ಯೂ ಅಂತ ಕೊಡಿ. ನೆಕ್ಸ್ಟ್ ಈಗ ನೋಡಿ, ಹಳೆ ಎಕ್ಸಾಮ್ ಅಂತದೆಲ್ಲ ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸುತ್ತೆ.
ಈಗ ಇಲ್ಲಿ ನಾನು ಇತ್ತೀಚೆಗೆ ಯೂನಿವರ್ಸಿಟಿ ನೋಟಿಫೈ ಮಾಡಿರುವಂತ ಎಕ್ಸಾಮ್ ಅಂತ ಅಷ್ಟೇ ನನಗೆ ಬೇಕಾಗಿದೆ. ಆ ಎಕ್ಸಾಮ್ ಅಂತ ನಾನು ನೋಡ್ಬೇಕಾಗಿದ್ರೆ ಇಲ್ಲಿ ಆ ಎಕ್ಸಾಮ್ ಅಂತ ಡೀಟೇಲ್ಸ್ ಹಾಕ್ತೀನಿ. ಇಲ್ಲಿ ನೋಡಿ, ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಡಿಕ್ಲೈನ್ಡ್ ಅಂದ್ರೆ ಪೇಮೆಂಟ್ ಅಕ್ಸೆಪ್ಟ್ ಆಗಿಲ್ಲ, ಡಿಕ್ಲೈನ್ ಆಗಿದೆ ಅಂತ ಅರ್ಥ. ಓಕೆ, ಅದು ಕ್ಲಿಯರ್ ಆಯ್ತು. ಫೇಲ್ಯೂರ್ ಆಯ್ತು, ಇನಿಷಿಯೇಟಿವ್ ಇದ್ದು ಅದು ಫೇಲ್ಯೂರ್ ಆಯ್ತು ಅಂದ್ರೆ ನಿಮ್ದು ಅಮೌಂಟ್ ಅವ್ರಿಗೆ ಹೋಗಿ ಮುಟ್ಟಿಲ್ಲ ಅಂತ ಅದರ ಅರ್ಥ. ಪೇಮೆಂಟ್ ವಾಸ್ ಅನ್ಸಕ್ಸಸ್ಫುಲ್ ಆಸ್ ಕುಡ್ ನಾಟ್ ಪೇ ವಿತ್ UPI ಆ್ಯಪ್ ವಿತಿನ್ ಟೈಮ್ ಅಂದ್ರೆ ನೀವು ವಿತಿನ್ ಟೈಮ್ ಅಲ್ಲೇ ಪೇ ಮಾಡಿಲ್ಲ, ಅದಕ್ಕೋಸ್ಕರ ಆ ರೀತಿ ಎರರ್ ಮೆಸೇಜ್ ಕೊಡ್ತಾ ಇದೆ. ನೆಕ್ಸ್ಟ್, ನೋ ಡಾಟಾ ಫೌಂಡ್ ಮರ್ಚೆಂಟ್ USMS ವಿತ್ ಆರ್ಡರ್ ID. ಆ ಆರ್ಡರ್ ID ಇದ್ರೆ ಯಾವುದೇ ರೀತಿ ಡಾಟಾ ಫೌಂಡ್ ಆಗಿಲ್ಲ, ಅದು ಇನಿಷಿಯೇಟ್ ಅದು ಫೇಲ್ಯೂರ್ ಆಯ್ತು ನೋಡಿ. ನೆಕ್ಸ್ಟ್ ಸೇಮ್ ಇದು, ನೋ ಡಾಟಾ ಫೌಂಡ್ ವಿತ್ ದಿಸ್ ಆರ್ಡರ್ ID, ನೋ ಡಾಟಾ ಫೌಂಡ್ ವಿತ್ ದಿಸ್ ID, ಸೇಮ್ ಎರರ್, ಸಕ್ಸಸ್. ಈಗ ನೋಡಿ, ಈಗ ಇಲ್ಲಿ ಪೇಮೆಂಟ್ ಡಿಕ್ಲೈನ್, ಇಲ್ಲಿ ನೋ ಡಾಟಾ ಫೌಂಡ್. ನೆಕ್ಸ್ಟ್ ಸೆಕೆಂಡ್ ಪೇಜ್ ಹೋಗೋಣ. ಇಲ್ಲಿ ನೋಡಿ, ಈಗ ಸಕ್ಸಸ್ ಮೆಸೇಜ್ ಬಂತಾನೆ. ಈ ರೀತಿ ನಿಮ್ದು ಎರಡು ಸಲ ಸಕ್ಸಸ್ ಅಂತ ತೋರಿಸ್ಬೇಕಂದ್ರೆ 2 ಸಲ ಅಮೌಂಟ್ ಮುಟ್ಟಿದಂತಲ್ಲ, ಇಲ್ಲಿ ಒಂದ್ ಎಕ್ಸಾಮ್ ಅಂತಿಗೆ ಈ ರೀತಿ 2 ಸಲ ಸಕ್ಸಸ್ ತೋರಿಸಿದ್ರೆ ಮಾತ್ರ ನಿಮ್ಮ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಅಪ್ ಆಗಿದೆ ಅಂತ ಅದರ ಅರ್ಥ. ತಿಳಿತಾ? ಈ ರೀತಿ ನಿಮ್ದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇನಿಷಿಯೇಟೆಡ್ ಇರೋದನ್ನ ತಾವು ಕ್ಲಿಯರ್ ಮಾಡ್ಕೊಬಹುದು. ಈ ಮಾಹಿತಿಯನ್ನ ಎಲ್ಲ ಕಾಲೇಜ್ನವರಿಗೆ ಮತ್ತು ವಿಶ್ವವಿದ್ಯಾಲಯದವರಿಗೆ ಈ ಮೂಲಕ ನಾನು ನಿಮಗೆ ಒಂದು ಮನವಿ ಮಾಡ್ಕೋದೇನು, ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡಿ. ಪೇಮೆಂಟ್ ಮಾಡಬೇಕಾದಾಗ ದಯವಿಟ್ಟು ಸಾಧ್ಯವಿದ್ದಷ್ಟು ಕಂಪ್ಯೂಟರ್ನಲ್ಲೇ ಪೇಮೆಂಟ್ ಮಾಡಿ. ಒಳ್ಳೆ ಇಂಟರ್ನೆಟ್ ಸೌಲಭ್ಯ ಇರುವಂತ ಇಂಟರ್ನೆಟ್ ಅಲ್ಲೇ ಪೇ ಮಾಡಿ. ಮತ್ತು ಇನ್ನೊಂದೇನಂದ್ರೆ, ಪೇಮೆಂಟ್ ಮಾಡಬೇಕಾದಾಗ ವಿದ್ಯಾರ್ಥಿಯ UPI ID ಅಥವಾ ಅವರ ಪಾಲಕರ UPI ID ಮುಖಾಂತರ ಪೇಮೆಂಟ್ ಮಾಡಿ. ಯಾವುದೋ ಅನ್ಯರ ಅಕೌಂಟ್ ಇದ್ರೆ ಪೇಮೆಂಟ್ ಮಾಡಕ್ ಹೋಗ್ಬೇಡಿ. ಇದು ನನ್ನ ಸಲಹೆ ಮತ್ತು ಸೂಚನೆ. ಧನ್ಯವಾದ.